ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿನೇ ಎದ್ದಿದೆ. ಕಾಂಗ್ರೆಸ್, ವಿಸಿಕೆ, ಸಿಪಿಎಂ, ಸಿಪಿಐ, ಐಯುಎಂಎಲ್ನ ಸಹಕಾರ ಪಡೆದು ಟಿವಿಕೆ ಅಲ್ಲಿ ಸರ್ಕಾರವನ್ನೇನೋ ರಚನೆ ಮಾಡಿದೆ. ಸಿ ಜೋಸೆಫ್ ಅಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇದೇ ಬುಧವಾರ ಅಂದ್ರೆ ಮೇ 13ನೇ ತಾರೀಕು ವಿಜಯ್ ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕು. ಅಲ್ಲಿ ಎಲ್ಲ ಸರಿಯಾಗಿ ನಡೆದ್ರೆ ವಿಜಯ್ಗೆ 120 ಶಾಸಕರ ಬೆಂಬಲ ಸಿಗುವುದು ಕಷ್ಟ ಏನಲ್ಲ. ಆದ್ರೆ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಶಾಸಕರ ಸಂಖ್ಯೆ 120 ಅಲ್ಲ, ಬದಲಿಗೆ 150 ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಒಂದ್ ವೇಳೆ ಈಗಾಗಲೇ ಟಿವಿಕೆಗೆ ಬೆಂಬಲ ಕೊಟ್ಟಿರೋ ಯಾವುದೇ ಪಕ್ಷ ನಾಳೆ ಬೆಂಬಲವನ್ನ ಹಿಂಪಡೆದ್ರೆ ಟಿವಿಕೆ ಸರ್ಕಾರವನ್ನ ಬೆದರಿಸೋದಕ್ಕೆ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಸರ್ಕಾರಕ್ಕೆ ಯಾವ ತೊಂದರೆಯೂ ಆಗದ ಹಾಗೆ ಈಗಿನ ಬೆಳವಣಿಗೆ ಮಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್, ವಿಸಿಕೆ, ಮುಸ್ಲಿಂ ಲೀಗ್ ನಂತಹ ಪಕ್ಷಗಳು ಮಂತ್ರಿಗಿರಿ, ಉಪಮುಖ್ಯಮಂತ್ರಿ ಹೀಗೆ ಏನೇನೋ ಬೇಡಿಕೆಗಳನ್ನಿಟ್ಟು ಸರ್ಕಾರವನ್ನ ನಾಳೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಅವಕಾಶ ಇಲ್ಲದ ವಾತಾವರಣ ತಮಿಳುನಾಡಲ್ಲಿ ನಿರ್ಮಾಣ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಇಂಥದ್ದೊಂದು ಬೆಳವಣಿಗೆಗಳ ಹಿಂದೆ ಕೂಡ ಬಿಜೆಪಿಯ ಕೈವಾಡ ಇದೆ ಅಂತ ಡಿಎಂಕೆ ಆರೋಪ ಮಾಡ್ತಾ ಇದೆ. ಮತ್ತೊಂದು ಕಡೆ ಟಿವಿಕೆಯ ನಾಯಕ ಹಾಗೂ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಡಿಎಂಕೆ ನಾಯಕ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಸರ್ಕಾರಕ್ಕೆ ಬೆಂಬಲವನ್ನ, ಸುಗಮ ಆಡಳಿತಕ್ಕೆ ಸಹಕಾರವನ್ನ ಕೂಡ ಕೇಳಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ತಮಿಳುನಾಡಲ್ಲಿ ಈಗ ಆಗ್ತಾ ಇರೋ ಹೊಸ ಬೆಳವಣಿಗೆ ಏನು? ಅಲ್ಲಿ ಈ ಬೆಳವಣಿಗೆಯ ಮೂಲಕ ರಾಜಕೀಯ ಶಕ್ತಿಯೊಂದು ತನ್ನ ಬಲವನ್ನು ಹೇಗೆ ಕಳ್ಕೋತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡು ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಲೇ ಇವೆ. ಎಐಎಡಿಎಂಕೆ ಪಕ್ಷ ಒಡೆದು ಹೋಗುತ್ತೆ ಅನ್ನೋ ಮಾತುಗಳು ಈ ಹಿಂದೆನೆ ಕೇಳಿ ಬಂದ್ವು. ವಿಜಯ್ಗೆ ಸರ್ಕಾರ ರಚನೆಗೆ ಬೇಕಾದ ಬಹುಮತದ ಕೊರತೆ ಉಂಟಾದ ಸಂದರ್ಭದಲ್ಲೇ ಎಐಎಡಿಎಂಕೆ ಒಡೆದು ಹೋಗುತ್ತೆ, ಅಲ್ಲಿನ ಒಂದು ಬಣ ವಿಜಯ್ಗೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಎಐಎಡಿಎಂಕೆಯ ಪ್ರಮುಖ ನಾಯಕ ಅಂತ ಗುರುತಿಸಿಕೊಂಡಿರುವ ಸಿ.ವಿ. ಷಣ್ಮುಗಂ ಹಾಗೂ ಎಸ್.ಪಿ. ವೇಲುಮಣಿ ಈಗ ಎಐಎಡಿಎಂಕೆಯ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಜೊತೆ 30 ಶಾಸಕರನ್ನ ಒಟ್ಟುಗೂಡಿಸಿ ಟಿವಿಕೆಗೆ ಬೆಂಬಲವನ್ನ ಘೋಷಿಸುವ ಕೆಲಸವನ್ನ ಕೂಡ ಪಳನಿಸ್ವಾಮಿ ವಿರೋಧಿ ಬಣ ಇಲ್ಲಿ ಮಾಡಿದೆ. ಎಐಎಡಿಎಂಕೆಯ ಈ ನಡೆಯ ಬಗ್ಗೆ ಹೇಳೋದಕ್ಕೂ ಮುನ್ನ ಫ್ಲೋರ್ ಟೆಸ್ಟ್ಗೆ ಹೋಗ್ತಾ ಇರೋ ವಿಜಯ್ಗೆ ಹೇಗೆ ನಿರೀಕ್ಷೆ ಮೀರಿದ ಬೆಂಬಲ ಸಿಗ್ತಾ ಇದೆ ಅನ್ನೋದರ ಒಂದಷ್ಟು ಲೆಕ್ಕವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಜಯ್ ಸಿಎಂ ಆಗೋ ಸಂದರ್ಭದಲ್ಲಿ 118 ಶಾಸಕರ ಬೆಂಬಲವನ್ನ ಪಡ್ಕೊಳ್ಳೋದಿಕ್ಕೆ ಹರಸಾಹಸ ಪಟ್ರು. ರಿಸಲ್ಟ್ ಬಂದು 6 ದಿನಗಳ ನಂತರವೇ ವಿಜಯ್ಗೆ ಮ್ಯಾಜಿಕ್ ನಂಬರ್ ಅನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಟಿವಿಕೆ ವಿಜಯ್ ಗೆದ್ದ 2 ಕ್ಷೇತ್ರಗಳು ಸೇರಿ ಒಟ್ಟು 108 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಹೀಗಾಗಿ ಅವರ ಶಾಸಕರ ಸಂಖ್ಯೆಯನ್ನ 107 ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಕಾಂಗ್ರೆಸ್ನ 5 ಶಾಸಕರು ಟಿವಿಕೆಗೆ ಬೆಂಬಲವನ್ನು ಕೊಟ್ಟರು. ಅದಾದ ಮೇಲೆ 8ನೇ ತಾರೀಕು ಸಿಪಿಐ ಹಾಗೂ ಸಿಪಿಎಂಗಳ 4 ಮಂದಿ ವಿಜಯ್ ಬೆಂಬಲಕ್ಕೆ ನಿಂತ್ಕೊಂಡ್ರು. ಆಗ ವಿಜಯ್ಗೆ ಒಟ್ಟು 116 ಶಾಸಕರ ಬೆಂಬಲ ಸಿಕ್ಕಂತಾಯ್ತು. ಆ ನಂತರ ಮೇ 9ನೇ ತಾರೀಕು ವಿಸಿಕೆ ಕೂಡ ವಿಜಯ್ಗೆ ಬೆಂಬಲವನ್ನು ಕೊಡ್ತು. ಅಲ್ಲಿಗೆ ವಿಜಯ್ ಮ್ಯಾಜಿಕ್ ನಂಬರ್ ಅನ್ನ ದಾಟಿದ್ರು. ಅವರಿಗೆ 118 ಶಾಸಕರ ಬೆಂಬಲ ಸಿಕ್ತು. ಅದರ ಜೊತೆ ಮುಸ್ಲಿಂ ಲೀಗ್ ಕೂಡ ಬೆಂಬಲ ಕೊಟ್ಟಿದ್ರಿಂದ ಅಲ್ಲಿ ವಿಜಯ್ಗೆ ಬೆಂಬಲ ಕೊಡುವ ಶಾಸಕರ ಸಂಖ್ಯೆ 120ಕ್ಕೆ ಏರಿಕೆ ಆಯಿತು. ವಿಜಯ್ 10ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು. ಇದೇ ಮೇ 13ನೇ ತಾರೀಕು ಅವರು ಸದನದಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕಾಗಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ಈಗ ಬೆಂಬಲವನ್ನ ಘೋಷಣೆ ಮಾಡಿರೋ 5 ಪಕ್ಷಗಳಿವೆ ನೋಡಿ, ಅವುಗಳ ಪೈಕಿ ಯಾವ 2 ಪಕ್ಷಗಳು ಕೈಕೊಟ್ಟರು ಸರ್ಕಾರ ಅಲ್ಲಿ ಪತನಗೊಳ್ಳುವ ಸಾಧ್ಯತೆ ಇರುತ್ತೆ. ಇಂಥದ್ದೊಂದು ಆತಂಕ ವಿಜಯ್ ಮತ್ತು ಅವರ ಪಕ್ಷವನ್ನ ಕಾಡ್ತಲೇ ಇತ್ತು. ಅದಕ್ಕೆ ಸರಿಯಾಗಿ ಡಿಎಂಕೆ ಕೂಡ 6 ತಿಂಗಳು ವಿಜಯ್ ಸರ್ಕಾರ ಮಾಡೋದಕ್ಕೆ ನಾವು ಬಿಡ್ತೀವಿ, ಆಮೇಲೆ ಏನಾಗುತ್ತೆ ನೋಡೋಣ ಅನ್ನೋ ಥರದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದು ಕೂಡ ಅಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತಾ ಇತ್ತು. ಆದರೆ ಈಗ ಎಐಎಡಿಎಂಕೆ ಪಕ್ಷದ ಶಾಸಕರ ಬೆಂಬಲ ಕೂಡ ವಿಜಯ್ ಅವರ ಟಿವಿಕೆ ಸರ್ಕಾರಕ್ಕೆ ಸಿಗ್ತಾ ಇದೆ. ಹೀಗಾಗಿ ವಿಜಯನ್ನ ಬೆಂಬಲಿಸುವ ಶಾಸಕರ ಸಂಖ್ಯೆ ಈಗ 150 ಮುಟ್ತಾ ಇದೆ. ಗೆಳೆಯರ, ಮಜಾ ಏನು ಗೊತ್ತಾ? ವಿಜಯ್ ಡಿಎಂಕೆಯನ್ನ ತಮ್ಮ ರಾಜಕೀಯ ವಿರೋಧಿ ಅಂತ ಹೇಳಿದ್ರು. ಬಿಜೆಪಿ ಮತ್ತು ಎನ್ಡಿಎಗಳನ್ನ ತಮ್ಮ ಸೈದ್ಧಾಂತಿಕ ವಿರೋಧಿ ಪಕ್ಷಗಳು ಅಂತ ಹೇಳಿದ್ರು. ಜೊತೆಗೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ, ಅಪರಾಧರಹಿತ ಆಡಳಿತವನ್ನು ತಮಿಳುನಾಡಲ್ಲಿ ಕೊಡೋ ಭರವಸೆಯನ್ನು ಕೂಡ ಇಲ್ಲಿ ವಿಜಯ್ ಕೊಟ್ಟಿದ್ರು. ಆದರೆ ಈಗ ಅವರ ಸಚಿವ ಸಂಪುಟವನ್ನ, ಅವರಿಗೆ ಬೆಂಬಲ ಕೊಡ್ತಾ ಇರೋ ಪಕ್ಷಗಳು ಮತ್ತು ಶಾಸಕರನ್ನ ನೋಡ್ತಾ ಇದ್ರೆ ವಿಜಯ್ ಅವರ ಮುಂದಿನ ಆಡಳಿತ ಕೂಡ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಆಡಳಿತಕ್ಕಿಂತ ಭಿನ್ನವಾಗಿರುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ಆಡಳಿತವನ್ನ ನಡೆಸೋ ವಿಜಯ್ಗೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದೆ. ಇನ್ನು ಜಾತ್ಯತೀತ ಆಡಳಿತ ಮತ್ತು ಕೋಮು ವಿರೋಧಿ
ವಿರೋಧಿ ಆಡಳಿತವನ್ನ ಕೊಡ್ತೀವಿ, ನಾವು ಕೋಮುವಾದಿಗಳನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ನಮ್ದು ಸೆಕ್ಯುಲರ್ ರಾಜಕಾರಣ ಅಂತ ಹೇಳಿದ್ದ ವಿಜಯ್ ಬೆನ್ನಿಗೆ ಮುಸ್ಲಿಂ ಲೀಗ್ ನಿಂತಿದೆ. ಅವರು ಯಾವಾಗ ಸೆಕ್ಯುಲರ್ ಆದ್ರು ಅನ್ನೋದನ್ನ ಆ ಅಂಡವನ್ನೇ ಹೇಳಬೇಕು. ಇನ್ನು ಈಗ AIADMKಯ 30 ಶಾಸಕರು ವಿಜಯ್ಗೆ ಬೆಂಬಲವನ್ನ ಘೋಷಿಸುವ ಮಾತಾಡ್ತಾ ಇದ್ದಾರೆ. ಕೆಳಗೆ ತಮಿಳುನಾಡಲ್ಲಿ ಅದು DMK ಇರಬಹುದು ಅಥವಾ AIADMK ಇರಬಹುದು, ಅಲ್ಲಿ ಇದುವರೆಗೆ ಯಾರೆಲ್ಲ ಆಡಳಿತವನ್ನ ನಡೆಸಿದ್ದಾರೆ ಅವರೆಲ್ಲ ಕೂಡ ಅಗಾಧವಾದ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದವರೇ. ಒಂದಷ್ಟು ಜನ ಪ್ರತ್ಯೇಕತಾವಾದವನ್ನು ಕೂಡ ಅಲ್ಲಿ ಜನರ ಮನಸ್ಸಿಗೆ ತುಂಬಿದ್ರು, ಇನ್ನೊಂದಷ್ಟು ಜನ ಬರೀ ಭ್ರಷ್ಟಾಚಾರವನ್ನ ಮಾತ್ರ ಮಾಡ್ತಾ ಹೋದ್ರು. ಮತ್ತೊಂದಷ್ಟು ಪಕ್ಷಗಳು ಭ್ರಷ್ಟರ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ತಾವು ಕೂಡ ಅಲ್ಲಿ ಬೆಣ್ಣೆ ತಿನ್ನೋ ಕೆಲಸವನ್ನ ಮಾಡಿದ್ವು. ಈಗ ಆ ಎಲ್ಲ ಪಕ್ಷಗಳು ವಿಜಯ್ ಜೊತೆ ನಿಂತಿವೆ. ಅದರ ಜೊತೆಗೆ ವಿಜಯ್ ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಅಲ್ಲಿ ಸಂಧಾನ ಹಾಗೂ ಸರ್ಕಾರ ರಚನೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇರೋ ಆಧವ್ ಅರ್ಜುನ್ ರೆಡ್ಡಿ ಇದಾರೆ ನೋಡಿ. ಇವರು ಲಾರ್ಡ್ರಿ ಕಿಂಗ್ ಮಾರ್ಟಿನ್ ನ ಅಳಿಯ. ಹೀಗಾಗಿ ಈ ಸರ್ಕಾರದ ಹಿಂದೆ ಮಾರ್ಟಿನ್ ನೆರಳು ಕೂಡ ಇರುತ್ತೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದೆ ತಮಿಳುನಾಡಲ್ಲಿ ವಿಜಯ್ ಇನ್ಯಾವ ರೀತಿಯ ಆಡಳಿತವನ್ನ ಕೊಡ್ತಾರೋ ಅನ್ನೋ ಭಯ ಮತ್ತು ಆತಂಕಗಳು ಕೂಡ ಕಾಡದೇ ಇರೋದಿಲ್ಲ. ಆದರೆ ಸದ್ಯಕ್ಕೆ ಫ್ಲೋರ್ ಟೆಸ್ಟ್ ಅಲ್ಲಿ ಬಹುಮತವನ್ನ ಸಾಬೀತುಪಡಿಸುವ ವಿಜಯ್ ಅವರ ಹಾದಿ AIADMKಯಲ್ಲಿನ ಬಿರುಕಿನ ಮೂಲಕ ಸುಗಮಗೊಳ್ತಾ ಹೋಗ್ತಾ ಇದೆ. ಇನ್ನು ಈ ಬೆಳವಣಿಗೆ ಏನಿದೆ ಇದು ಅನಿರೀಕ್ಷಿತ ಏನಲ್ಲ. TVKಯ ಕಾರ್ಯದರ್ಶಿ ಹಾಗೂ ಶಾಸಕ ಆಧವ್ ಅರ್ಜುನ್ ರೆಡ್ಡಿ AIADMK ಜೊತೆ ಈ ಹಿಂದೆನೇ ಮಾತುಕತೆಗಳನ್ನು ಶುರು ಮಾಡಿದ್ರು. ಅಲ್ಲಿ TVKಗೆ ಬೆಂಬಲ ಕೊಡೋದಕ್ಕೆ AIADMKಯ 32 ಶಾಸಕರು ತಯಾರು ಆಗಿದ್ರು. ಆದರೆ ಅಷ್ಟರಲ್ಲೇ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಲ್ಲಿ ನಡೆದ್ವು. ಪಳನಿಸ್ವಾಮಿ ಸರ್ಕಾರವನ್ನು ತಾವೇ ರಚಿಸುವ ಪ್ರಯತ್ನಗಳನ್ನ DMK ಜೊತೆ ರಾಜಿ ಮಾಡಿಕೊಳ್ಳೋ ಮೂಲಕ ಮಾಡ್ತಾ ಹೋದ್ರು. ಇದು AIADMK ಶಾಸಕರಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣ ಆಯಿತು. ಅಕಸ್ಮಾತ್ ಪಳನಿಸ್ವಾಮಿನೇ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನೋದಾದ್ರೆ TVK ಜೊತೆ ಯಾಕೆ ಹೋಗಬೇಕು ಅನ್ನೋ ಥರದ ಒಂದು ಸಂದಿಗ್ಧ ಅಲ್ಲಿನ ಶಾಸಕರಲ್ಲಿ ಉಂಟಾಯಿತು. ಹೀಗಾಗಿ ಪಕ್ಷ ಒಡೆಯೋದನ್ನ ಸ್ವಲ್ಪ ಮಟ್ಟಿಗೆ ತಡೆಯೋದರಲ್ಲಿ ಅಲ್ಲಿ ಪಳನಿಸ್ವಾಮಿಯ ಬಣ ಯಶಸ್ವಿಯಾಗಿತ್ತು. ಆದರೆ ಯಾವಾಗ ವಿಜಯ್ ಸರ್ಕಾರ ರಚನೆ ಆಗೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಆಗೋದ್ವೋ ಅಲ್ಲಿಗೆ ಪಳನಿಸ್ವಾಮಿಯ ಮೇಲಿನ ವಿಶ್ವಾಸ ಕೂಡ AIADMKಯ ಸಾಕಷ್ಟು ಶಾಸಕರು ಕಳ್ಕೊಂಡಿದ್ದಾರೆ. ಈಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋ ವಿಷಯದಲ್ಲಿ 17 ಮಂದಿ ಮಾತ್ರ ಪಳನಿಸ್ವಾಮಿಯ ಬೆಂಬಲಕ್ಕೆ ನಿಂತರೆ ಇನ್ನು 30 ಮಂದಿ CV ಷಣ್ಮುಗಂ ಹಾಗೂ SP ವೇಲುಮಣಿಯ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಅಲ್ಲಿಗೆ AIADMKಯಲ್ಲಿ 2 ಬಣಗಳಾಗಿವೆ. AIADMK ಬಿರುಕು ಬಿಟ್ಟಿದೆ, ಅದು ಒಡೆಯುವ ಅಂಚನ್ನು ತಲುಪಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವ CV ಷಣ್ಮುಗಂ, ನಾವು MGR ಅವರ ಆಶಯದಂತೆ ಮುನ್ನಡೀತಾ ಇದ್ದೀವಿ. ಪಳನಿಸ್ವಾಮಿಗೆ CM ಆಗೋ ಬಯಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅವರ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ನಮ್ಮ ರಾಜಕೀಯ ವಿರೋಧಿ DMK ಜೊತೆ ಸಂಧಾನ ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿದ್ರು. ಇದು MGR ಅವರ ಆಶಯಗಳನ್ನ, ಜಯಲಲಿತಾ ಅವರ ಆಶಯಗಳನ್ನ ಮಣ್ಣು ಮಾಡುತ್ತೆ. DMK ನಮ್ಮ ಎದುರಾಳಿ, ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಸಂಧಾನ ಅನ್ನೋದು AIADMKಗೆ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ ಅವ್ರ ಜೊತೆ ಕೂಡಿ ಸರ್ಕಾರ ರಚನೆ ಮಾಡೋದು, ಅಧಿಕಾರಕ್ಕಾಗಿ ಮಾಡಬಾರದನ್ನೆಲ್ಲ ಮಾಡೋದು, ಇದೆಲ್ಲ ಸೈದ್ಧಾಂತಿಕವಾಗಿ ಸರಿಯಲ್ಲ. ಹೀಗಾಗಿ ನಾವು ಜನರ ತೀರ್ಪಿಗೆ ಮನ್ನಣೆಯನ್ನ ಕೊಡ್ತಾ ಇದ್ದೀವಿ. ವಿಜಯ್ಗೆ ನಮ್ಮ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಪಕ್ಷವನ್ನ ನಾವೇನು ಒಡೆಯೋದಿಕ್ ಹೋಗಿಲ್ಲ. ಪಕ್ಷ ಹಾಗೆ ಇದೆ, ಹಾಗೆ ಇರುತ್ತೆ. ಪಳನಿಸ್ವಾಮಿ ಅಧಿಕಾರದಲ್ಲಿ ಆಲಸ್ಯಗೆ ಬಿದ್ದಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಜೊತೆ ಹೆಚ್ಚು ಜನ ಇರೋದ್ರಿಂದ ನಾವೀಗೊಂದು ನಿರ್ಣಯವನ್ನ ಅಂಗೀಕಾರ ಮಾಡಿ TVKಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳುವುದರ ಮೂಲಕ ಫ್ಲೋರ್ ಟೆಸ್ಟ್ ಅಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗದಂತೆ TVK ಅಥವಾ ವಿಜಯ್ ಸರ್ಕಾರವನ್ನ ಗೆಲ್ಲಿಸುವ ಮಾತುಗಳನ್ನ ಇಲ್ಲಿ ಷಣ್ಮುಗಂ ಹೇಳಿದ್ದಾರೆ. ಈ ಮೂಲಕ AIADMKಯಲ್ಲಿ ದೊಡ್ಡ ಬಿರುಕು ಕಾಣಿಸ್ಕೊಳ್ತಾ ಇದ್ದು ಅದು ಒಡೆದು ಹೋಗುವ ಮುನ್ಸೂಚನೆಗಳು ಸಿಗ್ತಾ ಇವೆ. ಇನ್ನು ಗೆಳೆಯರೆ, ತಮಿಳುನಾಡಲ್ಲಿ ಹೇಗೆ ಅಂದ್ರೆ ಅವರು ವಿಪರೀತ ದ್ರಾವಿಡ ಪಾಲಿಟಿಕ್ಸ್ ಅನ್ನ ಮಾಡೋದಕ್ಕೆ ಹೋಗ್ತಾರೆ. ಹೀಗಾಗಿ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ತಮಿಳುನಾಡಲ್ಲಿ DMKಗೆ ಇಷ್ಟವಾಗದ ಯಾವುದೇ ಬೆಳವಣಿಗೆ ನಡೆದ್ರು ಅದರ ಹಿಂದೆ BJP ಇದೆ ಅನ್ನೋ ಆರೋಪಗಳನ್ನ DMK ಪದೇ ಪದೇ ಮಾಡ್ತಾ ಇರತ್ತೆ. ಈಗ ನೋಡಿ, ವಿಜಯ್ ಸರ್ಕಾರ ರಚನೆ ಆಗೋದೇ DMKಗೆ ಇಷ್ಟ ಇರಲಿಲ್ಲ. ಅವರೊಂದ್ ಕಡೆ AIADMK ಜೊತೆಗೂ ಸಂಧಾನ ಮಾಡಿಕೊಂಡು ಪಳನಿಸ್ವಾಮಿಗೆ ಬೇಕಾದ್ರೆ ಮುಖ್ಯಮಂತ್ರಿಯ ಪದವಿಯನ್ನ ಬಿಟ್ಟುಕೊಟ್ಟು ವಿಜಯ್ ಅಧಿಕಾರದ ಗದ್ದುಗೆಯನ್ನ ತಲುಪದ ತಡೆಯೋ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೂ ವಿಜಯ್ಗೆ ಬಹುಮತವನ್ನ ಕ್ರೋಢೀಕರಿಸಿಕೊಂಡು ಬನ್ನಿ ಅಂತ ಗವರ್ನರ್ ಹೇಳಿ ಕಳಿಸಿದ ನಂತರ
ವಿಜಯ್ ಸರ್ಕಾರ ರಚನೆಯನ್ನ ಬಿಜೆಪಿ ತಡೀತಾ ಇದೆ ಅನ್ನೋ ಆರೋಪಗಳನ್ನ ಇಲ್ಲಿ ಡಿಎಂಕೆ ಮಾಡ್ತಾ ಹೋಗ್ತಾ ಇತ್ತು. ಅಕಸ್ಮಾತ್ ವಿಜಯ್ ಸರ್ಕಾರ ರಚನೆ ಆಗದೆ ಇದ್ದಿದ್ರೆ ಅಲ್ಲಿ ಬಿಜೆಪಿಗೂ ಕೇಂದ್ರ ಸರ್ಕಾರಕ್ಕೂ ಆಗ್ತಾ ಇದ್ದ ಲಾಭ ಏನಿರಲಿಲ್ಲ. ಮತ್ತೆ ಡಿಎಂಕೆ ಆಡಳಿತಕ್ಕೆ ಬರ್ತಾ ಇತ್ತು. ಡಿಎಂಕೆಯನ್ನ ಈ ಹಿಂದಿನಿಂದಲೂ ಬಿಜೆಪಿ ವಿರೋಧ ಮಾಡಿಕೊಂಡು ಬರ್ತಾ ಇದೆ. ಇಷ್ಟಾದ್ರೂ ಡಿಎಂಕೆ ಅಲ್ಲಿ ಆರೋಪ ಮಾಡಿದ್ದು ಬಿಜೆಪಿಯ ಮೇಲೆ. ಇನ್ನು ಈಗ ಕೂಡ ಎಐಎಡಿಎಂಕೆ ಒಡೆದು ಹೋಗ್ತಾ ಇದೆ. ಅಲ್ಲಿ ಎಐಎಡಿಎಂಕೆ ಒಡೆದು ಅಲ್ಲಿನ 30 ಮಂದಿ ಶಾಸಕರು ಟಿವಿಕೆಗೆ ಅಥವಾ ವಿಜಯ್ಗೆ ಬೆಂಬಲವನ್ನ ಕೊಟ್ರೆ ವಿಸಿಕೆ, ಮುಸ್ಲಿಂ ಲೀಗ್ ನಂತಹ ಪಕ್ಷಗಳನ್ನ ಟಿವಿಕೆಯ ಜೊತೆ ಸರ್ಕಾರ ರಚನೆ ಮಾಡೋದಕ್ಕೆ ಕಳುಹಿಸಿ ಹಿಂಬಾಗಿಲಿನಿಂದ ಟಿವಿಕೆಯ ಮೇಲೆ ಆಧಿಪತ್ಯವನ್ನ ಸಾಧಿಸುವ ಪ್ರಯತ್ನವನ್ನ ಡಿಎಂಕೆ ಏನ್ ಮಾಡ್ತಾ ಇತ್ತು, ಆ ಪ್ರಯತ್ನಕ್ಕೆ ಮಣ್ಣು ಬೀಳುತ್ತೆ. ವಿಸಿಕೆ ಆಗ್ಲಿ ಮುಸ್ಲಿಂ ಲೀಗ್ ಆಗ್ಲಿ ಇನ್ನು ಮುಂದೆ ಟಿವಿಕೆಯ ಮೇಲೆ ಒತ್ತಡವನ್ನ ಹೇರುವ ಬ್ಲಾಕ್ ಮೇಲ್ ತಂತ್ರವನ್ನ ಅನುಸರಿಸುವ ಸಾಧ್ಯತೆಗಳನ್ನ ಈಗ ಈ ಎಐಎಡಿಎಂಕೆಯ 30 ಶಾಸಕರು ತಪ್ಪಿಸ್ತಾರೆ. ಇದು ಕೂಡ ಡಿಎಂಕೆಯ ಊರಿಗೆ ಕಾರಣ ಆಗ್ತಾ ಇದೆ. ಮತ್ತು ಡಿಎಂಕೆ ಇಲ್ಲಿ ಎಐಎಡಿಎಂಕೆಯನ್ನ ಇಬ್ಬಾಗ ಮಾಡಿ ಅಲ್ಲಿನ ಒಂದು ಬಣ ಟಿವಿಕೆಗೆ ಬೆಂಬಲವನ್ನ ಘೋಷಿಸೋ ಹಾಗೆ ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಥರ ಸುದ್ದಿಯನ್ನು ಹಬ್ಬಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಡಿಎಂಕೆಯ ಸೋಷಿಯಲ್ ಮೀಡಿಯಾಗಳು ಇಂಥ ಸುದ್ದಿಗಳನ್ನು ದೊಡ್ಡ ಮಟ್ಟದಲ್ಲಿ ಹರಡೋದ್ರಲ್ಲಿ ಕಾರ್ಯನಿರತ ಆಗಿರೋದು ಕೂಡ ಕಾಣ್ತಾ ಇದೆ. ಇನ್ನು ಇಲ್ಲಿ ಟಿವಿಕೆ ಸರ್ಕಾರ ಗಟ್ಟಿಯಾದರೆ ಅಥವಾ ಬಿದ್ದು ಹೋದ್ರೆ ಬಿಜೆಪಿಗಾಗುವ ಲಾಭ ಆಗಲಿ ನಷ್ಟ ಆಗಲಿ ಏನೂ ಇರೋದಿಲ್ಲ. ಯಾಕೆಂದ್ರೆ ತಮಿಳುನಾಡಲ್ಲಿ ಈ ಬಾರಿ ಕೂಡ ಬಿಜೆಪಿಗೆ 1ಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಯಾರೇ ಸರ್ಕಾರ ಮಾಡಿದ್ರು ಬಿಜೆಪಿಗೆ ಅದರಿಂದ ಲಾಭ ಏನಿಲ್ಲ. ಇನ್ನು ಎಐಎಡಿಎಂಕೆ ಒಡೆದು ಹೋಗೋದಿದೆ ನೋಡಿ, ಅದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಲಾಭ ತಂದು ಕೊಡುತ್ತಾ ಅಥವಾ ಡಿಎಂಕೆಗೆ ಅದು ಲಾಭ ಮಾಡಿಕೊಡುತ್ತಾ ಈಗ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಎಐಎಡಿಎಂಕೆಗೆ ಕೇಡರ್ ಬಲ ಇದೆ, ಲೀಡರ್ಗಳಿಲ್ಲ. ಆ ಪಕ್ಷದಲ್ಲಿ ಒಬ್ಬ ಮಾಸ್ ಲೀಡರ್ ಕೂಡ ಇಲ್ಲ. ಇನ್ನು ಡಿಎಂಕೆಯಲ್ಲಿ ಕೂಡ ಸ್ಟಾಲಿನ್ಗೆ ವಯಸ್ಸಾಯ್ತು. ಉದಯನಿಧಿಯ ಕೈಗೆ ಪಕ್ಷ ಸಿಗುತ್ತೆ. ಅಲ್ಲಿ ನಾಳೆ ಉದಯನಿಧಿ ಮತ್ತು ಕನ್ನಿಮೋಳಿ ನಡುವೆ ಅಧಿಕಾರ ಹಂಚಿಕೆ ಮತ್ತು ಪಕ್ಷದ ಮೇಲಿನ ಹಿಡಿತಕ್ಕಾಗಿ ಒಂದು ಸಂಘರ್ಷ ಶುರುವಾದರೆ ಆ ಪಕ್ಷ ಕೂಡ ಎಷ್ಟು ಬಲ ಉಳಿಸಿಕೊಳ್ಳುತ್ತೆ, ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೂ ಟಿವಿಕೆ ಮತ್ತು ಡಿಎಂಕೆಗಳು ಇನ್ನಷ್ಟು ದಿನಗಳ ಕಾಲ ತಮಿಳುನಾಡಲ್ಲಿ ಅಸ್ತಿತ್ವದಲ್ಲಿರುತ್ತವೆ. ಅಲ್ಲಿ ಬಿಜೆಪಿ ಬೇರು ಬಿಡಬೇಕು ಅಂದ್ರೆ ಆ ಪಕ್ಷ ಸಂಪೂರ್ಣವಾಗಿ ಅಲ್ಲಿನ ದ್ರಾವಿಡ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಳ್ಳೋದನ್ನ ಬಿಟ್ಟು ಸ್ವತಂತ್ರವಾಗಿ ತನ್ನ ಬಲವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗಬೇಕಾಗುತ್ತೆ. ಅಂಥದ್ದೊಂದು ಪ್ರಯತ್ನವನ್ನ ಈ ಹಿಂದೆ ಅಣ್ಣಾಮಲೈಯಲ್ಲಿ ಶುರು ಮಾಡಿದ್ರು. ಗೆಳೆಯರೆ, ನಿಮಗೆ ಹೇಳ್ತೀನಿ, ಅಣ್ಣಾಮಲೈ ಎಐಎಡಿಎಂಕೆಯಿಂದ ಅಂತರವನ್ನ ಕಾಪಾಡಿಕೊಂಡು ಬಿಜೆಪಿಯನ್ನ ಸ್ವತಂತ್ರವಾಗಿ ಮುನ್ನಡೆಸುವ ಪ್ರಯತ್ನಗಳನ್ನ ಮಾಡಿದಾಗ 2024ರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಸುಮಾರು 11%ಗಿಂತ ಹೆಚ್ಚು ಮತಗಳನ್ನು ಗಳಿಸಿಕೊಳ್ಳೋದ್ರಲ್ಲಿ ಯಶಸ್ಸನ್ನ ಕಾಣ್ತು. ಅಫ್ಕೋರ್ಸ್ ಅವರಿಗೆ ಒಂದೇ ಒಂದು MP ಸ್ಥಾನವನ್ನು ಗೆಲ್ಲೋದಕ್ಕೆ ಕೂಡ ಅಲ್ಲಿ ಸಾಧ್ಯ ಆಗಲಿಲ್ಲ. ಆದರೂ ಅವರ ವೋಟ್ ಶೇರ್ ಹೆಚ್ಚಾಗಿತ್ತು ಅನ್ನೋದು ಗಮನಾರ್ಹ. ಇನ್ನು ಈಗ ಎಐಎಡಿಎಂಕೆ ಜೊತೆ ಬಿಜೆಪಿ ಹೋಯ್ತು. ಅವರ ವೋಟ್ ಪರ್ಸೆಂಟೇಜ್ 2%ನ ಆಜುಬಾಜಲ್ಲೇ ನಿಂತ್ಕೊಳ್ತೆ ಹೊರತು ಅದು ಹೆಚ್ಚಾಗಲಿಲ್ಲ. ಅಣ್ಣಾಮಲೈ ಕಳೆದ ಕೆಲ ವರ್ಷಗಳಿಂದ ಡಿಎಂಕೆ ವಿರುದ್ಧ ಅಲ್ಲೊಂದು ಅಲೆ ಏಳೋ ಥರ ಏನು ಮಾಡಿದ್ರು ಆ ಅಲೆಯನ್ನ ಟಿವಿಕೆ ಸುಲಭವಾಗಿ ತನ್ನ ಲಾಭಕ್ಕೆ ಬಳಸ್ಕೊಳ್ತು. ಬಿಜೆಪಿಗೆ ಇದರಿಂದ ನಷ್ಟ ಆಯಿತು. ಈಗ ಕೂಡ ತಮಿಳುನಾಡಲ್ಲಿ ಬಿಜೆಪಿ ತನ್ನ ಕಮಲವನ್ನ ಅರಳಿಸ್ಕೋಬೇಕು ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕೇ ಹೊರತು ಈ ದ್ರಾವಿಡ ಪಕ್ಷಗಳ ಬೆನ್ನೇರಿ ಹೊರಟ್ರೆ ಅವರು ಇದಕ್ಕಿಂತ ಇನ್ನೊಂದು ಹೆಜ್ಜೆ ಮೇಲೆ ಇರುವುದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಎಐಎಡಿಎಂಕೆಯಲ್ಲಿನ ಈ ಒಡಕು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಟಿವಿಕೆಗೆ ಮಾತ್ರ ಇದು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಈಗ ಎಲ್ಲೆಲ್ಲಿ ಟಿವಿಕೆ ಸೋತು ಅಲ್ಲಿ ಎಐಎಡಿಎಂಕೆ ಬಲಿಷ್ಠವಾಗಿದೆಯೋ ಅಂಥ ಕ್ಷೇತ್ರಗಳಲ್ಲಿ ಎಐಎಡಿಎಂಕೆಯ ಶಾಸಕರನ್ನೇ ಟಿವಿಕೆ ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮುಂದಿನ ಚುನಾವಣೆಗಳ ಹೊತ್ತಿಗೆ ಅವರನ್ನ ಟಿವಿಕೆ ಟಿಕೆಟ್ನ ಅಡಿಯಲ್ಲಿ ನಿಲ್ಲಿಸಿದ್ರೂ ಕೂಡ ಆ ಕ್ಷೇತ್ರಗಳನ್ನ ಟಿವಿಕೆ ಸುಲಭವಾಗಿ ಗೆದ್ದುಕೊಳ್ಳೋದಿಕ್ಕೂ ಅವಕಾಶ ಆಗುತ್ತೆ. ಜೊತೆಗೆ ವಿಜಯ್ ಅಭಿಮಾನಿಗಳ ಜೊತೆಗೆ ಎಐಎಡಿಎಂಕೆಯ ಕೇಡರ್ ಬೇಸ್ ಕೂಡ ಟಿವಿಕೆಗೆ ಸಿಗೋ ಅವಕಾಶಗಳಿರುತ್ತವೆ. ಹೀಗಾಗಿ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಟಿವಿಕೆಗೆ ಅನುಕೂಲವನ್ನು ಕೂಡ ಮಾಡಿಕೊಡಬಹುದು. ಇದು ಗೆಳೆಯರೆ ತಮಿಳುನಾಡಲ್ಲಿ ನಡೀತಿರೋ ದೊಡ್ಡ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.